ಚಿದಂಬರಾಶ್ರಮದಲ್ಲಿ ಒಂದು ಪ್ರಮುಖವಾದಂತಹ ಸ್ಥಳ ಅಂತಂದರೆ ದತ್ತಾಂಜನೇಯ ಸನ್ನಿಧಿ. ಅದನ್ನು ಹೊರತುಪಡಿಸಿದರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದರೆ ಇಲ್ಲಿ ವೇದ ಪಾಠಶಾಲೆ, ಅದನ್ನು ಕಲಿಯುವಂತಹ ವಿದ್ಯಾರ್ಥಿಗಳು, ಅದರ ನಡೆಯುವಂತಹ ಕಾರ್ಯವೈಖರಿ ಅವೆಲ್ಲವೂ ಬಹಳ ಕುತೂಹಲಕಾರಿಯಾಗಿದೆ. ಶ್ರೀ ಚಿದಂಬರ ಸ್ವಾಮಿಗಳ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಬಂದು ಈ ಜಾಗದಲ್ಲಿ ತಾನಿದ್ದೇನೆ ಎಂದು ಹೇಳಿದನಂತೆ. ಅದರಂತೆ ಇಲ್ಲಿಗೆ ಬಂದು ಹುಡುಕಿದಾಗ ಸಿಕ್ಕಿದ್ದೇ ಈ ದತ್ತಾಂಜನೇಯ ವಿಗ್ರಹಗಳು. ಅಂದಿನಿಂದಲೂ ಇಲ್ಲಿ ಸಾಂಗವಾಗಿ ಪೂಜಾಕ್ರಮ ನೆರವೇರುತ್ತಾ ಬಂದಿದೆ. ಸಚಾಗಂ ಶಕ್ಯ ಪುರೋವಾಚೋಪನಿಷದಿಂದ್ರೋ ಜ್ಯೇಷ್ಠ ಇಂದ್ರಿಯಾಯ ಋಷಿಭ್ಯೋ ನಮೋ ದೇವೇಭ್ಯಃ ಸ್ವಧಾ ಪಿತೃಭ್ಯೋ ಭೂರ್ಭುವಸ್ಸು ವಶ್ಚಂದ ಓಂ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾ ಸಂಕರ್ಣಯೋ ಶ್ರುತಂ ಮಾಚ್ಚೋಟ್ಟಂ ಮುಷ್ಯ ಓಂ ಇಂಥ ದಿವ್ಯ ಸನ್ನಿಧಿಯಲ್ಲಿ ಸಂಸ್ಕೃತ ಪಾಠಶಾಲೆ ಸಾಂಗವಾಗಿ ನೆರವೇರುತ್ತಾ ಬಂದಿದೆ. ವೇದ ವಿದ್ಯಾಮಂದಿರದ ಸಂಸ್ಕೃತ ಮುಖ್ಯೋಪಾಧ್ಯಾಯರಾದಂತಹ ಅನಂತ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿನ ಸಂಸ್ಕೃತ ಪಾಠ ಕ್ರಮದ ಬಗ್ಗೆ ಬನ್ನಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಲ್ಲಿ ಮುಖ್ಯವಾಗಿ ವೇದ ವಿದ್ಯಾಮಂದಿರದಲ್ಲಿ ಸಂಸ್ಕೃತ ಪಾಠವನ್ನು ಎಷ್ಟು ವರ್ಷಗಳಿಂದ ಕಲಿಸ್ತಾ ಬರ್ತಾ ಇರುವಂಥದ್ದು, ಇದರ ಹಿನ್ನೆಲೆ ಹೇಳೋದಾದರೆ? ಇಲ್ಲಿ ಆಶ್ರಮ ಸ್ಥಾಪನೆಯಾಗಿದ್ದೇ ವೇದ ವಿದ್ಯೆಗಾಗಿ ಅನ್ನುವಂಥ ಒಂದು ಇದಿದೆ. ಹಾಗೆಯೇ ಇಲ್ಲಿ 1941ರಿಂದ ವೇದ ಪಾಠಶಾಲೆ ಮತ್ತು ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಆದವು. ಈ ಸಾಮಾನ್ಯ ಶಾಲೆಗಳು ಜೊತೆಗೆ ಈ ಸಂಸ್ಕೃತ ಪಾಠವನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗೋದು ಹೇಗೆ ಸಾಧ್ಯ ಆಗ್ತದೆ? ಅಂದರೆ ಯಾವ ರೀತಿಯಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರುವಂಥದ್ದು ತಾವು? ಅದು ಬ್ಯಾಲೆನ್ಸ್ ಅಂತಂದರೆ ನಮ್ಮಲ್ಲಿ ಮುಖ್ಯವಾಗಿ ಸಂಸ್ಕೃತಕ್ಕೆ ಮತ್ತು ವೇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ಈ ಬೇರೆ ವಿದ್ಯೆಗಳಿಗೆ ಪ್ರಾಧಾನ್ಯತೆ ಇಲ್ಲ ಅಂತಲ್ಲ, ಬಟ್ ಅದನ್ನು ಲೌಕಿಕವಾಗಿ ಏನು ಬೇಕು ಅಷ್ಟನ್ನು ಮಾತ್ರ ನಾವು ಇಲ್ಲಿಯವರೆಗೆ ಕಲಿಸ್ಕೊಡ್ತೀವಿ. ಇಂಗ್ಲೀಷಿನ ಜ್ಞಾನ ಮತ್ತು ಗಣಕಯಂತ್ರದ ಜ್ಞಾನಗಳನ್ನು ಕೂಡ ಇದರಲ್ಲಿ ಅಳವಡಿಸಿಕೊಂಡು ಹೇಳ್ಕೊಡ್ತಾ ಇದ್ದೀವಿ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ವೇದ ಮತ್ತು ಸಂಸ್ಕೃತಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ಉಳಿದ ಜನರಲ್ ಎಜುಕೇಷನ್ ಸಮಯದಲ್ಲಿ ನಮ್ಮದೇ ಆದ ಇನ್ಸ್ಟಿಟ್ಯೂಷನ್ನಲ್ಲಿ ಅವರಿಗೆ ಜನರಲ್ ಎಜುಕೇಷನನ್ನು ಕೊಡ್ತೀವಿ. ಅನಂತ ಭಟ್ರೆ, ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ಕೊಟ್ರಿ. ಇಲ್ಲಿಗೆ ಬರುವಂಥವರಿಗೆ ಏನೆಲ್ಲ ವಿದ್ಯಾಭ್ಯಾಸಗಳು ದೊರಕುತ್ತೆ ಅಂತ ಅನ್ನೋದ್ರ ಬಗ್ಗೆ ಧನ್ಯವಾದಗಳು. ನಮಸ್ತೆ. ಇವೆಲ್ಲವೂ ಸಾಂಗವಾಗಿ ನೆರವೇರುವಂತೆ ಸೂತ್ರ ಹಾಕಿಕೊಟ್ಟ ಮಹಾಸ್ವಾಮಿಗಳೆಂದರೆ ಶ್ರೀ ಶ್ರೀ ಚಿದಂಬರ ಸ್ವಾಮಿಗಳು. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ. 39ನೇ ಇಸ್ವಿ ವಿಜಯದಶಮಿ ದಿವಸ ಆಶ್ರಮಕ್ಕೆ ಸ್ವಾಮಿಗಳು ಇಲ್ಲಿ ಅಡಿಪಾಯ ಹಾಕಿದ್ರು. 7 ವರ್ಷದ ಅವಧಿಯೊಳಗೆ ಒಬ್ಬ ಬ್ರಾಹ್ಮಣ ಬಾಲಕ ಉಪನಯನ ಆದವನು 7 ವರ್ಷದೊಳಗಾಗಿ ತಾನು ಇಹ ಪರ ಎರಡನ್ನೂ ಸಾಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರು ತೀರ್ಮಾನ ಮಾಡಿ 10 ಜನ ಬಾಲಕರನ್ನು ಇಲ್ಲಿಟ್ಕೊಂಡು ಸಂಸ್ಕೃತ ಮತ್ತು ವೇದಗಳ ಬೇಸ್ ಮೇಲೆ ಇಂಗ್ಲೀಷನ್ನು ಮತ್ತು ವ್ಯಾವಹಾರಿಕವಾಗಿ ಕೈಗಾರಿಕೆಯಲ್ಲಿ ನಿಪುಣತೆಯನ್ನು ವ್ಯಾವಹಾರಿಕವಾಗಿ ವ್ಯವಸಾಯ ಮಾಡೋದು, ನೂಲೋದು, ನೇಯೋದು, ಪ್ರಿಂಟ್ ಮಾಡೋದು, ಕಂಪೋಸ್ ಮಾಡೋದು, ಬೈಂಡ್ ಮಾಡೋದು, ಇದೆಲ್ಲದನ್ನು ಇಲ್ಲಿ ಕಲಿಸ್ಕೊಟ್ರೆ ಒಂದಲ್ಲ ಒಂದು ರೀತಿ ಒಳಗೆ ವಿದ್ಯಾರ್ಥಿ ಬ್ರಾಹ್ಮಣನಾದನು ಸರ್ಕಾರದ ಕೆಲಸಕ್ಕೆ ಕೈ ಒಡ್ಡದೆ ತಾನು ಜೀವನ ಮಾಡಬಹುದು ಅಂತ ತೀರ್ಮಾನ ಅವರು ಮಾಡಿ 6 ವರ್ಷ ಆ ಕ್ರಮದಲ್ಲಿ ಶಾಲೆ ನಡೆಯಿತು. ಅದರ ಹೆಸರು ವೇದ ವಿದ್ಯಾಮಂದಿರ ಅಂತ. ಸಾಧಾರಣ ಪೋಸ್ಟ್ಮನ್ ಆಗಿದ್ದ ಅವರಿಗೆ ಮನುಷ್ಯನ ಬದುಕು ಕ್ಷಣಿಕ, ಬದುಕಿದಷ್ಟು ದಿನ ಮೌಲ್ಯಯುತವಾಗಿ ಬದುಕೋಣ ಅನ್ನೋ ದೃಢ ನಿರ್ಧಾರಕ್ಕೆ ಬಂದು ಸ್ವಾಮಿಗಳಾದರು. ಆನಂತರ ರೂಪುಗೊಂಡಿದ್ದೇ ಈ ಚಿದಂಬರಾಶ್ರಮ. ಆ ಧರ್ಮದ ಬೀಜ ಇವತ್ತಿನ ದಿವಸ ಫಲಿಸ್ತಾ ಇದೆ. ಆ ಭಕ್ತರ ವೃಂದದ ಸಹಾಯ, ಮಹಾಜನರ ಉತ್ತೇಜನ, ಇದರಿಂದ ಇದು ನಡೀತಾ ಇದೆಯಾಗಲಿ. ಸರ್ಕಾರದ ಯಾವ ಸಹಾಯ ಸೌಕರ್ಯಗಳನ್ನು ಇವತ್ತಿನವರೆಗೂ ಪಡೆದಿಲ್ಲ. ಭಗವಂತನ ಆಶೀರ್ವಾದ ಇದ್ದರೆ ಇದೇ ಯೂನಿವರ್ಸಿಟಿ ಆಗ್ಲಿಕ್ಕೆ ಸಾಕು.
ಅದೇನು ಕಷ್ಟವಲ್ಲ. ಇದು ಚಿದಂಬರ ಸ್ವಾಮಿಗಳ ಕನಸು. ಆ ನಿಟ್ಟಿನಲ್ಲಿ ಒಂದು ಸುವ್ಯವಸ್ಥಿತ ಆಶ್ರಮ ನಿರ್ಮಾಣವಾಯಿತು. ಸ್ವಾಮಿಗಳ ಹತ್ತಿರದ ಸಂಬಂಧಿಯಾದ ಈ ಶಿವಚಿದಂಬರ ಶರ್ಮರೇ ಆಶ್ರಮವನ್ನು ಈಗ ನಡೆಸುತ್ತಿದ್ದಾರೆ. ಈ ಆಶ್ರಮದಲ್ಲಿ ರೂಪುಗೊಂಡ ವಿದ್ಯಾರ್ಥಿಗಳು ಸ್ವಾಮಿಗಳ ಕನಸಿನಂತೆ ಸರ್ಕಾರಿ ನೌಕರಿಯನ್ನು ಆಧರಿಸದೆ ಸ್ವಸಾಮರ್ಥ್ಯದಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ರಖ್ಯಾತರೂ ಆಗಿದ್ದಾರೆ. ಹಾಗೆ ಬೆಳೆದ ದೊಡ್ಡ ವ್ಯಕ್ತಿಗಳಲ್ಲಿ ನಾಡಿನ ಚಿರಪರಿಚಿತ ಅಪೂರ್ವ ಕಲಾವಿದ ಸುಚೇಂದ್ರ ಪ್ರಸಾದ್ ಕೂಡ ಒಬ್ಬರು. ಗುಬ್ಬಿಯ ಚಿದಂಬರಾಶ್ರಮ ಸ್ವಾಮಿ ಶ್ರೀ ಚಿದಂಬರರ ಪರಮೋಚ್ಚ ಧ್ಯೇಯ ಹಾಗೆ ಉದಾತ್ತವಾದ ಚಿಂತನೆ ಇವುಗಳಿಂದ ಬಹಳ ದಶಕಗಳ ಹಿಂದೆ, ಅಂದರೆ ಸುಮಾರು 30ನೇ ದಶಕದಲ್ಲೇ ಇದು ಆರಂಭವಾದದ್ದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಇದ್ರ ಬಗ್ಗೆ ತುಂಬ ಜನರು ಮಾತಾಡಿರ್ತಾರೆ. ಆದರೆ ನನಗೆ ವೈಶಿಷ್ಟ್ಯ ಅನಿಸಿದ್ದೇನು ಅಂತಂದರೆ, ಎಲ್ಲರೂ ಚತುರ್ದಾನಗಳದ ಪರಿಕಲ್ಪನೆ ಹೊಂದಿಟ್ಕೊಂಡಿದ್ದಾರೆ. ಅನ್ನದಾನ, ಅಭಯದಾನ, ವಿದ್ಯಾದಾನ, ಔಷಧದಾನ ಅಂತೆಲ್ಲ ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ಭಾಳ ಮಧ್ಯಪ್ರದೇಶ ಒಂದು ಸರಿ ಇದ್ದರೆ ಉತ್ತರ ಪ್ರದೇಶ ಕೆಲಸ ಮಾಡುತ್ತೆ ಅಂತ ಹೇಳಿ ಹೊಟ್ಟೆಗೆ ಮೊದಲು ಹಾಕೋದು, ಅನ್ನದಾನವೊಂದನ್ನು ನಿರಂತರ ಮಾಡ್ತಾ ಹೋಗುವಂಥದ್ದಕ್ಕೆ ಸ್ವಾಮಿಗಳು ವಿದ್ಯಾದಾನವನ್ನು ಮತ್ತು ಅನ್ನದಾನವನ್ನು ಪ್ರಧಾನ ಎರಡು ಮಹಾದಾನ ಅಂತ ಹಿರಿದಾದ ಒಂದು ಉದ್ದೇಶ ಇರಿಸ್ಕೊಂಡು ಮಾಡಿದಂಥ ಕೆಲಸ ಇದು. ಸ್ವಾಮಿ ಚಿದಂಬರರು ಹಾಗೂ ಹುಟ್ಟಾಗ್ತಂಥ ಈ ಸಂಸ್ಥೆ ಇಷ್ಟು ದೂರ ನಡೆದು ಬಂದು ಸುಮಾರು ಈಗಾಗಲೇ ಒಂದು ಶತಮಾನದ ಅಂಚಿಗೆ ಬಂದು ನಿಂತಿರುವಂಥದ್ದು ಮತ್ತು ಅಲ್ಲಿ ಕಲಿತಂಥವರು ಬಹಳ ದೊಡ್ಡ ದೊಡ್ಡ ಹೆಸರನ್ನು ಮಾಡಿದಂಥದ್ದು ತುಂಬ ಹೆಮ್ಮೆ ಸಂಗತಿ ಅಂತ ಅನಿಸುತ್ತೆ. ಜೊತೆಗೆ ಎರಡು ವರ್ಷಕ್ಕೆ ನಾನು ಸಹ ಅಲ್ಲಿ ಅಧ್ಯಯನವನ್ನು ಮಾಡಿ ಸ್ವಾಧ್ಯಾಯಕ್ಕೆ ಚಿದಂಬರಾಶ್ರಮ ತಕ್ಕದಾದಂಥ ತಾಣ ಅಂತ ನನಗನ್ಸುತ್ತೆ. ಅಲ್ಲಿ ಜೀವನ ದರ್ಶನವನ್ನು ಮತ್ತು ಬದುಕಿನ ಕಲಿಕೆಯನ್ನು, ಜೀವನ ಪ್ರಯಾಣಕ್ಕೆ ಬೇಕಾದಂಥ ಪರಿಕರಗಳನ್ನು ಚಿದಂಬರಾಶ್ರಮದಲ್ಲಿ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಡುವ ಹಾಗೆ ಅದನ್ನು ಪರಿಕಲ್ಪಿಸಿಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಂದು ಅರ್ಥದಲ್ಲಿ ಈ ಆಶ್ರಮಕ್ಕೆ ಹೊಸ ರೂಪ ಬರಲು ಇವರು ತುಂಬ ಶ್ರಮಿಸಿದ್ದಾರೆ. ವಿದ್ಯೆ ಕಲಿತ ಋಣ ತೀರಿಸಲು ಸೇವಕನಂತೆ ದುಡಿದಿದ್ದಾರೆ. ಇದು ಆಶ್ರಮ ಕಲಿಸುವ ಸಂಸ್ಕಾರ. ಮತ್ತು ಸಾಕ್ಷಿ ರೂಪವಾಗಿ ನಾನು ಕಂಡುಕೊಂಡ ಹಾಗೆ, ನಾನು ವಿದ್ಯಾರ್ಥಿಯೂ ಆಗಿ ಆನಂತರ ಅಲ್ಲಿದ್ದ ಬಡತನವನ್ನು ಗಮನಿಸಿ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅಂತ ಯೋಚನೆ ಮಾಡಿ ನಮ್ಮ ಕೈಲಾದ ಸೇವೆಯನ್ನು ನಾವೇನು ಮಾಡಬೇಕು ಅಂತ ಹಿಂತಿರುಗಿ ನೋಡಿ ಮಾಡೋಕ್ಕೆ ಸಾಧ್ಯವಾಯಿತು. ಆ ಎಲ್ಲದರ ಫಲಶ್ರುತಿ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತಾನು ಕಲಿತ ವಿದ್ಯಾಸಂಸ್ಥೆಯಿಂದ ಒಮ್ಮೆ ಮರಳಿ ತಿರುಗಿ ಅನ್ನದಾನವೋ ಅಥವಾ ಅನ್ನದ ಋಣವೋ ಅಥವಾ ವಿದ್ಯೆ ಋಣವೋ ಅಥವಾ ತಾನು ಗಳಿಸಿದ್ದನ್ನು ಮರಳಿ ಸಮಾಜಕ್ಕೆ ಕೊಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ತಾನೇನಾದರೂ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ, ಈಗ ಇರುವಂಥ ಅತಂತ್ರ ಮತ್ತು ಸ್ಥಿತ್ಯಂತರ ಕಾಲಘಟ್ಟದ ಸಮಾಜ ಏನಿದೆ ಅದಕ್ಕೆ ವಿಶೇಷವಾದ ಕೊಡುಗೆ ಸಲ್ಲಿಸೋಕ್ಕಾಗತ್ತೆ. ಮತ್ತು ಅಂಥ ಕೊಡುಗೆ ಸಲ್ಲಿಸೋದಕ್ಕೆ ಅನೇಕ ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳು ಅಥವಾ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ನಿರಂತರವಾಗಿ ಆಶ್ರಮದ ಸಂಪರ್ಕ ಇರಿಸಿಕೊಂಡು ಚಿದಂಬರಾಶ್ರಮವನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ, ಅಂದರೆ ಸೈದ್ಧಾಂತಿಕವಾಗಿಯೂ, ತಾತ್ವಿಕವಾಗಿಯೂ, ಧಾರ್ಮಿಕವಾಗಿಯೂ ಮತ್ತು ತಾರ್ಕಿಕವಾಗಿಯೂ ಅದನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ನಾನು ಗಮನಿಸಿದ್ದೇನೆ ಮತ್ತು ಅದರ ಭಾಗಿಯಾಗಿದ್ದೇನೆ. ಹಾಗಾಗಿ ನನಗೆ ತುಂಬ ಹುಮ್ಮಸ್ಸು, ಹೆಮ್ಮೆ ಮತ್ತೊಂದು ವಿಶೇಷ ಮುದ. ಹೀಗೆ ಅನೇಕರು ಚಿದಂಬರ ಸ್ವಾಮಿಗಳ ಕನಸಿನಂತೆ ಬದುಕುತ್ತಿದ್ದಾರೆ. ಇದೇ ತಾನೇ ವಿದ್ಯಾರ್ಥಿಗಳ ಗುರಿ ಮುಟ್ಟಿಸುವ ಮಾರ್ಗದರ್ಶನ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ.